ನಮಸ್ಕಾರ, ನಾನು ಸುಬ್ರಾವ್. ಈಗ ನಿಮಗೆ ಒಂದು ವಿಶಿಷ್ಟವಾದ ಜಾಗಕ್ಕೆ ಕೇರಳದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದು ತಿರುವನಂತಪುರದಿಂದ ಸುಮಾರು ಒಂದು 60 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಕಲ್ಲು ಬೆಟ್ಟದ ಮೇಲೆ ಒಂದು ಹಕ್ಕಿಯ ಶಿಲ್ಪದವನ್ನು ತೋರಿಸೋದಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಅಲ್ಲಿ. ಈ ಒಂದು ಜಟಾಯು ರಾಕ್ನ ಮೇಲೆ ಹೋಗೋದಕ್ಕೆ ಇಲ್ಲಿ 2 ಆಪ್ಷನ್ಸ್ ಇರುತ್ತೆ. ಒಂದು ಕೇಬಲ್ ಕಾರು, ಇನ್ನೊಂದು ನಾವು ನಡ್ಕೊಂಡು ಹೋಗೋದು. ಆದರೆ ಎಲ್ಲದಕ್ಕೂ ಎಂಟ್ರಿ ಫೀ ಇದ್ದೇ ಇರುತ್ತೆ. ಕೇಬಲ್ ಕಾರು ಮತ್ತು ನಾವು ಎಂಟ್ರಿ ಮಾಡೋದಕ್ಕೆ 550 ರೂಪಾಯಿನ ತೊಗೊಳ್ತಾರೆ. ಆದರೆ ಬರೀ ನಡೆದೇ ಮೇಲಕ್ಕೆ ಹೋಗ್ತೀವಿ ಅಂದರೆ 370 ರೂಪಾಯಿ ಒಬ್ಬೊಬ್ಬರಿಗೆ ತೊಗೊಳ್ತಾರೆ. ಸೊ ನಿಮಗೆ ಯಾವುದು ಬೇಕು ಅದನ್ನು ಆಪ್ಟ್ ಮಾಡ್ಕೊಳ್ಬೋದು. ನಾವು ಈಗ ಕೇಬಲ್ ಕಾರಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಜಟಾಯು ನೇಚರ್ ಪಾರ್ಕ್ ಅಂತ ಇದನ್ನ ಮಾಡಿದ್ದಾರೆ. ಇದು ಎಲ್ಲಿದೆಯಪ್ಪ ಅಂದರೆ ಚಂದಯಾನ ಮಂಗಳಂ ಅನ್ನೋ ಕೇರಳದಲ್ಲಿ ಇದೆ ಇದು. ಸೊ ಒಂದು ಕಲ್ಲಿನ ಬೆಟ್ಟದ ಮೇಲೆ ರಾಜೀವ್ ಅಂಚಲ್ ಅನ್ನೋರು ಡಿಸೈನ್ ಮಾಡಿದ್ದಾರೆ. ಇದು ಸುಮಾರು ಒಂದು 200 ಅಡಿ ಉದ್ದ, 150 ಅಡಿ ಅಗಲ, 70 ಅಡಿ ಹೈಟ್ ಇರುವಷ್ಟು ಒಂದು ಜಟಾಯುದು ನಾವು ಒಂದು ಪಕ್ಷಿಯ ಒಂದು ಶಿಲ್ಪವನ್ನು ಅಲ್ಲಿ ಕಾಣಬಹುದು. ಸೊ ಈಗ ನೋಡೋಣ ಹೇಗಿದೆ ಅಂತ. ನೋಡಿ, ಇದೇ ಜಟಾಯುವಿನ ಒಂದು ಪಕ್ಷಿ ನೋಟವನ್ನು ನೋಡ್ಬೋದು. ಪಕ್ಷಿದು ಎಷ್ಟು ಸುಂದರವಾಗಿ ಇದನ್ನು ಕೆತ್ತನೆ ಮಾಡಿ ಇಲ್ಲಿ ಅಳವಡಿಸಿದ್ದಾರೆ. ಈ ಜಟಾಯು ಯಾರಪ್ಪ ಅಂದರೆ ರಾಮಾಯಣ ಕಾಲದಲ್ಲಿ ಶ್ರೀರಾಮನ ಒಂದು ಭಕ್ತ. ಇವನು ಸೀತೆಯನ್ನು ಪಂಚವಟಿಯಿಂದ ರಾವಣ ಲಂಕೆಗೆ ಹೊತ್ಕೊಂಡು ಹೋಗುವಾಗ, ಈ ಮಾರ್ಗ ಮಧ್ಯದ ಮೇಲೆ ಹೋಗುವಾಗ ಅವಳ ಆರ್ತನಾನ ಕೇಳಿ ಈ ಜಟಾಯು ರಾವಣನೊಂದಿಗೆ ಹೋರಾಡ್ತಾನೆ. ಆಗ ಆ ರಾವಣ ತನ್ನ ಚಂದ್ರಾಯುಧದಿಂದ ಆತನ 2 ರೆಕ್ಕೆಗಳನ್ನು ಕಡಿದು ಹಾಕಿದಾಗ ಈ ಬೆಟ್ಟದ ಮೇಲೆ ಬಂದು ಬಿದ್ದ ಅನ್ನೋ ಒಂದು ಪ್ರತೀತಿಗೋಸ್ಕರ ಈ ಒಂದು ಪಕ್ಷಿಯನ್ನು ಇಲ್ಲಿ ಮಾಡಿ ನಮಗೆಲ್ಲ ತೋರಿಸೋದಕ್ಕೆ ಇಟ್ಟಿದ್ದಾರೆ. ಇದು ಧೈರ್ಯ ಮತ್ತು ಸಾಹಸಕ್ಕೆ ಹೆಸರುವಾದಿಯಾದಂಥ ಜಟಾಯು. ಈ ಒಂದಕ್ಕೆ ಇಲ್ಲಿಂದ ಒಂದು 860 ಮೆಟ್ಲಿದೆ. ಇಲ್ಲಿಂದ ಹತ್ಕೊಂಡ್ಬರ್ಬೋದು. ಅವ್ರಿಗೆ ಕೇಬಲ್ ಕಾರಲ್ಲಿ ಬರೋಲ್ಲ ಅಂದವರು ಈ ಥರ ವಾಕ್ ಮಾಡ್ಬೋದು. ಅವ್ರಿಗೆ ಬರೀ 325 ರೂಪಾಯಿ. ಇಲ್ಲೇ ಆದರೆ ಪುನಃ ಅವರು ಟೋಟಲಿ 555 ರೂಪಾಯಿನ ಕೊಡಬೇಕಾಗುತ್ತೆ ಈ ಕೇಬಲ್ ಕಾರಲ್ಲಿ ಮೇಲಕ್ಕೆ ಬರೋಕ್ಕೆ. ಸೊ ಎಂಟ್ರೆನ್ಸ್ ಫೀರೇ 325 ರೂಪಾಯಿ ಇದೆ. ಸೊ ಕೇಬಲ್ ಕಾರಲ್ಲಿ ಬಂದರೆ ಒಂದು 5-6 ನಿಮಿಷದಲ್ಲಿ ಮೇಲಕ್ಕೆ ನಾವು ಬರ್ತಾಯಿದ್ದೀವಿ. ಸೊ ಇದು ಮೆಟ್ಲು ಇಲ್ಲಿಗೆ ಬರುವಂಥದ್ದು. ಸೊ ಈ ಮೆಟ್ಲಿಂದ ಬಂದು ಮೇಲಕ್ಕೆ ನಾವು ಬರ್ಬೋದು. ನೋಡಿ, ಇದು ಪಕ್ಷಿಯ ಹಿಂಭಾಗದಲ್ಲಿದೆ. ಮೇಲ್ಗಡೆ ಅದರದ್ದು ನಖ ಕೂಡ ನಮಗೆ ಬಹಳ ಕಾಣಿಸ್ತಾ ಇದೆ ಜೋರಾಗಿ. ಓಕೆ, ನಾವೀಗ ಜಟಾಯು ಹಿಂಭಾಗದಲ್ಲಿದ್ದೀವಿ. ಅದರದ ಕೊಕ್ಕು ಮತ್ತು ಮೇಲಿನ ನಖ ಎಲ್ಲ ನಿಮಗೆ ಕಾಣಿಸ್ತಾ ಇದೆ. ಬೃಹತ್ತಾದ ರೆಕ್ಕೆಗಳಿದೆ ಇಲ್ಲಿ. ಸೊ ಇದೊಂದು 40ರಿಂದ 50 ಅಡಿಯಷ್ಟು ಅಗಲವಾಗಿದೆ ಅನಿಸುತ್ತೆ ಇದು. ಈಗ ನಿಮಗೆ ಇಲ್ಲಿ ಜಟಾಯು ರಾಕ್ ಮೇಲೆ ನಾವು ಬಂದಿದ್ದೀವಿ. ಕೇಬಲ್ ಕಾರಲ್ಲಿ ಬಂದ್ವಿ. ಇದಕ್ಕೆ ನಡ್ಕೊಂಡು ಕೂಡ ಬರ್ಬೋದು. ಅದಕ್ಕೆ ಮೆಟ್ಲುಗಳು ಈ ಕಡೆಯಿಂದ ಇದೆ. ನೋಡೋದ್ರಲ್ಲಿ ಎಷ್ಟು ಬೃಹತ್ವಾದ ಆಕಾರವಾಗಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಶಾಪಿಂಗ್ಗೋಸ್ಕರ ಎಲ್ಲ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಸೊ ಜಟಾಯಿಗೆ ಸಂಬಂಧಪಟ್ಟಿದ್ದಂಥ ಎಲ್ಲ ಪುಸ್ತಕಗಳನ್ನ ಇಟ್ಟಿದ್ದಾರೆ. ಆದರೆ ಬೇರೆ ವಿಗ್ರಹಗಳಲ್ಲಿ ಸುಮಾರಾಗಿ ಕೊಟ್ಟಿದ್ದಾರೆ. ಇದು ಶ್ರೀರಾಮ ದೇವಸ್ಥಾನ. ಈ ಜಟಾಯು ಪಕ್ಕದಲ್ಲಿ ಅವನಿಗೆ ಮೋಕ್ಷವನ್ನು ಕೊಟ್ಟಂಥ ಶ್ರೀರಾಮನ ಒಂದು ಮಂದಿರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ನಾವೀಗ ದೇವಸ್ಥಾನದ ಒಳಗಡೆ ಹೋಗೋಣ.
ಭಕ್ತಾದಿಗಳು ತಮ್ಮ ಶ್ರದ್ಧೆನ ಹಣದ ಮೂಲಕ ಇಲ್ಲಿ ಹಾಕಿ ಹಾಕ್ತಾರೆ ಅಂತ ತೋರಿಸ್ತಾ glass ಇದ್ದಾರೆ. ಹಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಗ್ಲಾಸ್ನ ಕ್ಲೋಸ್ ಮಾಡಿದ್ದಾರೆ.